ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾ ವ್ಲಾಗ್ಸ್ ಕನ್ನಡ. ಈ ವ್ಲಾಗ್ ಬಂದು ನಮ್ಮದು ದಸರಾ ಹಬ್ಬದ ವ್ಲಾಗ್ ಆಗಿರುತ್ತೆ. ಲೈಕ್ ನಮ್ಮ ತುಮಕೂರಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಈ ವರ್ಷ ದಸರಾ ಹಬ್ಬನ. ಪ್ರತಿ ವರ್ಷವೂ ಸಿಂಪಲ್ಲಾಗಿ ಮಾಡ್ತಿದ್ರು, ಬಟ್ ಈ ವರ್ಷ ತುಂಬ ಗ್ರ್ಯಾಂಡ್, ಲೈಕ್ ಮೈಸೂರಲ್ಲಿ ಹೆಂಗೆ ಮಾಡ್ತಾರೋ ಅದು ಆ ಥರನೇ ಇತ್ತು. ಲೈಕ್ ಅರ್ಧ ಪರ್ಸೆಂಟೇಜ್ ಅಷ್ಟು ಇತ್ತು. ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು. ಲೈಟಿಂಗ್ಸ್ ಆಗಲಿ, ಇಡೀ ತುಮಕೂರು ಫುಲ್ ಲೈಟಿಂಗ್ಸ್ ಹಾಕಿದರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಲ್ರೆಡಿ ನನ್ನ ಮಗಳು ಅಲ್ಲೆಲ್ಲ ನೋಡಿಬಿಟ್ಟು ಐಟಮ್ಸ್ ಆಗಲಿ ಎಲ್ಲ ಆಟ ಆಡೋದಲ್ಲಾಗಲಿ ಕೊಡಿಸು ಅಂತ ಮಕ್ಕ ಆಲ್ರೆಡಿ ಸಪ್ಪೆ ಮಾಡ್ಕೊಬಿಟ್ಟಿದ್ಲು. ಬಟ್ ಈವೆಂಟ್ ಅಂತೂ ಸಕ್ಕತ್ತಾಗಿತ್ತು. ಈವೆಂಟ್ ಲೈಕ್ ಪ್ರೋಗ್ರಾಮ್ ಆಗಲಿ, ಡೆಕೋರೇಷನ್ಸ್ ಆಗಲಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. 9 ಡೇಸು ಅಷ್ಟೇ ತುಂಬ ಎಷ್ಟು ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆಯೋ ಅಷ್ಟೇ ರಶ್ ಇತ್ತು. 9 ಡೇಸನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಲೈಕ್ ಇಲ್ಲಿ ನೋಡ್ಬೋದು ಹಿಂಗೆ ಫ್ರೆಶ್ಶಾಗಿ ಫ್ಲವರ್ಸ್ ಇದೆಯೋ ಹಾಗೆ ಇತ್ತು ಹಬ್ಬ ಮುಗಿಯೋವರೆಗೂ. ಬಟ್ ಅದು ಏನು ಮಾಡಿದಾರೋ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದರು. ಲೈಕ್ ಎಲ್ಲ ಮೈಸೂರಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಥರನೇ ಇತ್ತು ಇಲ್ಲಿ. ನೆಕ್ಸ್ಟ್ ನಿಮಗೆ ನಾನು ಹೇಗೆಲ್ಲ ಲೈಕ್ ಡೆಕೋರೇಷನ್ಸ್ ಮಾಡಿದ್ದಾರೆ, ಎಕ್ಸಿಬಿಷನ್ ಥರ ಏನೇನು ಇಟ್ಟಿದ್ದಾರೆ ಅಂತ ನಿಮ್ಗೆ ನೆಕ್ಸ್ಟ್ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ, ನೋಡ್ಬೋದು. ಫುಲ್ ಊದಲ್ಲೇ ಮಾಡೋರಲ್ವಾ? ಹಾಂ, ಫುಲ್ಲೆಲ್ಲ ಊದಲ್ಲೇ ಊದಲ್ಲೇ ಹಾಗೆ ನೆಕ್ಸ್ಟ್ ಪುನರ್ವಿಗೆ ಅಮ್ಮಗೆ ನಿಂತ್ಕೊಂಡು ಫೋಟೋ ತೆಗಿತೀನಿ ಅಂತ ಹೇಳಿದೆ. ಹಂಗೆ ನಿಂತ್ಕೊಂಡ್ರು. ನೆಕ್ಸ್ಟ್ ಫೋಟೋ ತೆಗೆಸ್ಕೊಂಡು ನಾನು ತಕ್ಕೊಂಡು ಅವ್ರಿಗೂ ತೆಗ್ದು ನೆಕ್ಸ್ಟ್ ಅಲ್ಲಿಂದ ಹಾಗೆ ನಿಮ್ಗೆ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಮಾಡಿದ್ರು. ಲೈಕ್ ನೋಡಿ, ಹೂವು ಆ ಫ್ಲವರ್ ಡೆಕೋರೇಷನ್ ಮಾಡಿರೋದು ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ಅಷ್ಟು ಸಕ್ಕತ್ತಾಗಿ ಮಾಡಿದರು. ನಮ್ಮ ತುಮಕೂರಲ್ಲಿ ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ನಿನ್ಕೋ ಸ್ಪೈಡರ್ ಮಾತ್ರ ವಿಡಿಯೋ ಮಾಡ್ತೀನಿ. ಸ್ಪೈಡರ್ ಮ್ಯಾನ್ ನಿಂತ ಅಮ್ಮ ನೋಡು, ಅಮ್ಮನ ಇನ್ನೂ ಇಟ್ಟದೆ ಬಾ. ಹೂವು ಗಿಡನೇ ಇಟ್ಬಿಟ್ಟವ್ರು ನೋಡಲ್ವಾ? ವಾವ್, ಸಕ್ಕದಂಗೆ ಮಾಡಿದ್ದಾರೆ. ಮರಳಲ್ವಾ? ಎಮ್ಸೆಂಡಲ್ಲಿ ಕೈ ಹಿಡ್ಕೊಳಕ್ ಅವ್ರು ಕಿತ್ತಿಕ್ಕದೆ ಅಮ್ಮ. ನೋಡಿ ಇಲ್ಲಿ ನೀವು ಇದನ್ನು ಆನೆನ ಮರಳಲ್ಲಿ ಮಾಡಿರೋದಂದರೆ ಎಷ್ಟಂದರೆ ಎಷ್ಟು ಚಂದವಾಗಿ ಮಾಡಿದ್ದಾರೆ. ತುಮಕೂರು ಸಾಂಸ್ಕೃತಿಕ ದಸರಾ ವೈಭವ ಅಂತ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಇನ್ನು ಫೋಟೋಲೆಲ್ಲ ಡೈರೆಕ್ಟಾಗಿ ನೋಡೋಕ್ಕಂದ್ರೆ ಇನ್ನೂ ತುಂಬ ಸಕ್ಕತ್ತಾಗಿತ್ತು. ಸ್ಕೂಲ್ಗೆ ಹೋಗ್ತಿಲ್ಲ ನೀನು? ಸ್ಕೂಲ್ಗೆ ನಡಿ. ಪುನು ಹೋಗ್ಬೇಡ. ಹಾಂ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರಲ್ಲ.
ಬರುವ ಮೊದಲೇ ಕಟಾವು ಮಾಡಿ ಬೇಯಿಸಿದರೆ. ಇಲ್ಲಿ ನೀವು ನೋಡ್ಬೋದು ನೋಡಿ, ಹಳ್ಳಿ ರೀತಿಯ ಶೈಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಲೈಕ್ ಒಂದೊಂದು ಪುಟ್ಟು ಹಸು ಆಗಿರಲಿ, ಕುರಿ ಮೇಕೆದು, ಅದು ನೀಟಾಗಿ ಫಿನಿಶಿಂಗ್ ಹಳ್ಳೀಲಿ ಹೇಗೆ ಜೀವನ ಮಾಡ್ತಾರೋ ಆ ಥರ ನೀಟಾಗಿ ತುಂಬ ಅಂದರೆ ಸಿಕ್ಕಾಪಡೆ ಇಷ್ಟ ಆಯಿತು. ನಮ್ಮ ತುಮಕೂರಲ್ಲಿ ಇಷ್ಟೆಲ್ಲ ಮಾಡಿದಾರಲ್ಲ, ಲೈಕ್ ಮೈಸೂರು ಥರನೇ ಅಂತ ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ನೋಡ್ಬೋದು ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ಸಕ್ಕತ್ತಾಗಿ ಮಾಡಿದರು. ಕೆಲವೊಂದು ನೋಡೋದಕ್ಕೆ ರಿಯಲ್ ಏನೋ ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು. ಅಷ್ಟು ಫಿನಿಶಿಂಗ್ದಾಗಲಿ ಅಷ್ಟು ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದರು. ಹೊಡಿದಾರೆ ಅವರ ಅಮ್ಮ ಅಲ್ಲಿದ್ದಾರೆ ಒಳಗೆ. ಅದಕ್ಕೆ ಏರೋಪ್ಲೇನ್ ಏಯ್ ಹೋಗ್ಬಾರ್ದು, ಹೊಡಿತಾರೆ ನಡಿ. ನೋ 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 ಅಲ್ಲಿ ಹೋಗ್ಲಾ ಅಂತ. ಎಲ್ಲ ಪಾರ್ಟ್ಸ್ಗಳು ನೋಡಿ ಇವೆಲ್ಲ. Satellite launch vehicle stages to support the space missions of the country. ATL, in partnership with ISRO, will produce high-thrust cryogenic engines for powering the next generation launch vehicles. ಇಷ್ಟನಾ ನಿನಗದು? ಮೆಟ್ರೋ ಇಷ್ಟನಾ? ಅದು ಟ್ರೈನ್, ಮೆಟ್ರೋ ಅದು. ಏನಿಷ್ಟ? ಹಾಂ, ಟ್ರೈನು. ಫ್ಲೈಟ್ ಇಷ್ಟನಾ? ನೀವಿಲ್ಲಿ ನೋಡ್ಬೋದು, ಇದೆಲ್ಲ ನೋಡಿ ನಾರಲ್ಲಿ ಮಾಡಿರೋದು. ತೆಂಗಿನಕಾಯಿ ನಾರಲ್ಲಿ ಇದೆಯಲ್ಲ, ಆ ನಾರಲ್ಲಿ ಯೂಸ್ ಮಾಡಿಕೊಂಡು ಲೈಕ್ ಈ ಐಟಮ್ಸ್ ಎಲ್ಲ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಾರನ್ನ ಯೂಸ್ ಮಾಡಿಕೊಂಡು ಈ ಥರ ಡೆಕೋರೇಟಿವ್ ಆಗೆಲ್ಲ ಮಾಡ್ಬೋದು ಅಂತ ನಿಜ ಗೊತ್ತಿರಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟದ್ದು ಗೊತ್ತಿತ್ತು, ಅದು ಬಿಟ್ಟರೆ ಇಷ್ಟು ಡೆಕೋರೇಟಿವ್ ಆಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನೋಡಿ ಇಲ್ಲಿ ಏನೋ ಮುಟ್ಬಾರ್ದು. ಪುನರ್ವಿ ಕರಡಿ, ಪುನರ್ವಿ ಕರಡಿ. ಇಲ್ಲ ಅವಳು ಬಿಯರ್ ಚಿರಿ, ಬಿಯರ್
ದಸರಾ ಟೈಮಲ್ಲಿ ಗೊಂಬೆಗಳೆಲ್ಲ ಇಟ್ಬಿಟ್ಟು ಹೇಗೆ ಪೂಜೆ ಮಾಡ್ತಾರೋ, ದೇವಿ ಪೂಜೆ ಮಾಡ್ತಾರೋ ಹಾಗೆ ಇಲ್ಲೂ ಮಾಡಿದರು. ನೋಡಿ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಅದರೊಳಗೆ Are being used for sightseeing. Lights of which are where the samples are collected and then sent to the quality maintenance laboratory. Milk samples are tested in the lab for its fat content, density, and contamination along with ರೇಷ್ಮೆ ಐತೆ ತಾನೆ, ರೇಷ್ಮೆ ನೆಯ್ಯೋದು ರೇಷ್ಮೆ ಸ್ಯಾರಿ ನೆಯ್ಯೋದು. ರೇಷ್ಮೆ ಹುಳು, ರೇಷ್ಮೆ ಗೂಡು, ರೇಷ್ಮೆ ಚಿಟ್ಟೆ, ರೇಷ್ಮೆ ನೂಲುಗಳು. ಕವಿಗಳದೇ ಎಲ್ಲ ಇಲ್ಲ ಇದ್ದಾಳೆ. ಪುನು ಮುಟ್ಬಾರ್ದು, ಮುಟ್ಬಾರ್ದಮ್ಮ. ವಾವ್, ಸಕ್ಕದಂಗೆ ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು ಪೇಂಟಿಂಗ್ಸ್ ಎಲ್ಲ ತುಂಬ ಸಕ್ಕದಾಗೆ ಮಾಡಿದರು. ತುಂಬ ಚೆನ್ನಾಗಿತ್ತು, ಇನೋವೇಟಿವ್ ಆಗಿ ತುಂಬ ಎಲ್ಲ. ನಮ್ಮ ತುಮಕೂರಿನವರು ಮಂಜುಳಾ ಆ್ಯಕ್ಟರ್ ಅಂತ ಅವ್ರದ್ದು ಫೋಟೋ ಹಾಕಿದ್ರು, ಬಟ್ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಅವ್ರದ್ದು ಹಾಕಿದ್ರು ಫೋಟೋನ. ತುಂಬ ಖುಷಿಯಾಯಿತು. ತುಂಬ ಖುಷಿಯಾಯಿತು ಈ ಥರ ಎಲ್ಲ ನೋಡಿ, ಇನೋವೇಟಿವ್ ಆಗಿ ಡೆಕೋರೇಟಿವ್ ಆಗಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚಂದವಾಗಿ ಮಾಡಿದ್ದಾರೆ. ಕೆಲವೊಂದು ಕಡೆ ನೋಡಿದ್ರು ಬೋರ್ ಆಗುತ್ತೆ ಅಂತ ಅನಿಸುತ್ತೆ, ಬಟ್ ಇಲ್ಲೆಲ್ಲೂ ಬೋರ್ ಆಯಿತು. ಈ ಎಕ್ಸಿಬಿಷನ್ ಹಾಕಿರೋರ್ದು ಆಗಿರಲಿ, ಏನೇ ಮಾಡಿರಲಿ, ಇಲ್ಲೂ ಬೋರ್ ಅನಿಸಿಲ್ಲ. ಒಂದೊಂದು ಇನೋವೇಟಿವ್ ಆಗಿ ತುಂಬ ಚೆನ್ನಾಗಿತ್ತು. ಹಾಗೆ ಸಾಧಕರದ್ದಾಗಿರಲಿ, ಕವಿಗಳದ್ದಾಗಿರಲಿ, ನಮ್ಮ ತುಮಕೂರು ನಡೆದಾಡೋ ದೇವರು ಶಿವಕುಮಾರ ಸ್ವಾಮೀಜಿ ಅವ್ರ ಫೋಟೋ ನೋಡಿ ಇನ್ನೂ ತುಂಬ ಖುಷಿಯಾಯಿತು. ಲೈಕ್ ಎಕ್ಸಿಬಿಷನ್ ಅದು ಫಸ್ಟ್ ಟೈಮ್ ನಮ್ಮ ತುಮಕೂರಲ್ಲಿ ಈ ಥರ ಹಾಕಿದಂತಂದರೆ ಸಿಕ್ಕಾಪಟ್ಟೆ
ಖುಷಿಯಾಯಿತು. ಬಟ್ ಹಿಂಗೆ ಇಂಪ್ರೂವ್ ಆಗಬೇಕು ಅಂತ ನಾನು ಆಶಿಸ್ತೀನಿ. ನನಗೆ ತುಂಬ ಖುಷಿಯಾಯಿತು. ಲೈಕ್ ಜನಗಳಿಗೂ ಈ ಹಬ್ಬ ಅಂತಲೇ ಕೆಲವೊಬ್ರಿಗೆ ರಜೆ ಆ ಥರ ಎಲ್ಲ ಸಿಗುತ್ತೆ. ಬಟ್ ಈ ಥರ ಒಂದು ಪ್ಲೇಸಿಗೆ ಬಂದರೆ ಮತ್ತೆ ಬರಬೇಕಪ್ಪ ಅಂತ ಫೀಲ್ ಅಷ್ಟು ಖುಷಿಯಾಯಿತು. ಹಾಗೆ ಇಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ವೆಜಿಟೇಬಲ್ಸಲ್ಲೂ ಎಷ್ಟು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಆನೆ ಆಗಿರಲಿ, ನವಿಲು ಆಗಿರಲಿ, ಮತ್ತು ಅಲ್ಲಿ ದಸರಾ ವೈಭವ ಅನ್ನೋ ಬರ್ದಿರೋದಾಗಿರಲಿ ತುಂಬ ಸಕ್ಕತ್ತಾಗಿ ಮಾಡಿದರು. ಅಲ್ಲೂ ಅಷ್ಟೇ ಫ್ಲವರಲ್ಲೂ ಡೆಕೋರೇಟಿವ್ ಆಗಿ ಲಿಂಗುನ ಮಾಡಿದರು. ಬಟ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತರಕಾರಿನೂ ಯೂಸ್ ಮಾಡ್ಕೊಂಡು ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ನೀವು ನೋಡ್ಬೋದು ಕುಂಬಳಕಾಯಿನ ಯೂಸ್ ಮಾಡಿಕೊಂಡು ತುಮಕೂರು ದಸರಾ ವೈಭವ ಅಂತ ಬರ್ದಿರೋದಾಗಿರಲಿ, ಅಲ್ಲಿ ದೇವಿ ಮುಖನ ಬರ್ದಿರೋದಾಗಲಿ ಎಷ್ಟು ಚಂದವಾಗಿ ಬರ್ದಿದ್ದಾರೆ ಅಂದರೆ ತುಂಬ ಅಷ್ಟೇ ಫಿನಿಶಿಂಗ್ ಇತ್ತು. ಈ ಕಡೆ ಫ್ಲವರ್ ಆಗಿರಲಿ, ಈ ಕಡೆ ಬದನೇಕಾಯಿ ಯೂಸ್ ಮಾಡಿಕೊಂಡು ಎಲಿಫೆಂಟ್ನ ಮಾಡಿರೋದಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ನೀವು ನೋಡಲ್ಲಿ ಫ್ಲವರ್ಸು ಅಷ್ಟೇ 9 to 12 ಡೇಸ್ವರೆಗೂ ಅಷ್ಟೇ ಫ್ರೆಶ್ ಆಗಿತ್ತು. ಅಷ್ಟು ಸಕ್ಕತ್ತಾಗಿತ್ತು ಎಲ್ಲನೂ. ಹಾಗೆ ಒಂದು ಸೈಡ್ ಆ ಥರ ಎಕ್ಸಿಬಿಷನ್ ಇದ್ದರೆ, ಈ ಕಡೆ ಸೇಲ್ ಓರಿಯೆಂಟೆಡ್ ಇತ್ತು. ಎಲ್ಲ ಥರ ಸ್ಯಾರೀಸ್ ಆಗಲಿ, ಡ್ರೆಸ್ ಆಗಿರಲಿ, ಮರದಲ್ಲಿ ಐಟಮ್ಸ್ ಮಾಡಿ ಎಲ್ಲ ಥರನೂ ಇತ್ತು. ಒಂದು ಕಡೆ ಫುಡ್ ಕೋರ್ಟ್ ಥರನೂ ಇತ್ತು ನೋಡಿ. ಇಲ್ಲಿ ಮಡಿಕೇಲಿ ಮಾಡಿರೋಂಥ ಐಟಮ್ಸ್ಗಳು ಇತ್ತು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿ ಎಕ್ಸಿಬಿಷನ್ ನೋಡಿಕೊಂಡು ಮತ್ತು ಸೇಲ್ ಓರಿಯೆಂಟೆಡ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಮುಗಿಸ್ಕೊಂಡು ಫುಡ್ ಕೋರ್ಟ್ದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಈ ಕಡೆ ದೇವಿ ದರ್ಶನ ಮಾಡೋಣ ಅಂತ ಬಂದ್ವಿ. ಯಾಕಂದರೆ ಫಸ್ಟೇ ಬಂದ್ವಿ, ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಆಮೇಲೆ ಬರೋಣ ಅಂತ ಬಂದ್ವಿ. ಸೊ ಹಾಗೆ ದೇವಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.